ಸ್ನೇಹಿತರೆ. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಾಗ್ತದೆ ಇಲ್ಲಿ ಕಾಲು ಹಿಡ್ಕೊಂಡ್ಬಿಟ್ರ ಕಾವೇರಿಯವರು ಮಗಂದು ಅಂಥದ್ದು ಏನಾಯಿತು. ಈ ಕಡೆ ಮನೆ ಮುಂದೆ ಬಂದಿದ್ದಾರೆ ರೌಡಿಗಳು. ಏನಾಗ್ತದೆ ಇದು ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಇಲ್ಲಿ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಲಕ್ಷ್ಮೀ ಕಾವೇರಿಯವರು ಎಷ್ಟೇ ಹೇಳಿದ್ರು ಕೂಡ ಸತ್ಯ ಹೇಳ್ತೀನಿ ಜಾತಕದ ಸತ್ಯ ವೈಷ್ಣವ್ ಅವ್ರ ಮುಂದೆ ಗೊತ್ತಾಗಲೇಬೇಕು ಅಂತ ಹೇಳ್ತಾಳೆ. ಇವರಿಬ್ಬರ ಮಾತುಕತೆ ನಡುವೆ ಹೇಳ್ದೇನೆ ಇಲ್ಲಿ ವೈಷ್ಣವ್ಗೆ ಜಾತಕದ ವಿಷಯ ಗೊತ್ತಾಗ್ಬಿಡತ್ತ. ಹಾಗಾದ್ರೆ ಕೀರ್ತಿ ಹೇಳಿದ್ದು ಮಾತು ನಿಜನ, ನನ್ನ ಜಾತಕದಲ್ಲಿ ದೋಷ ಇತ್ತ ಅಂತ ಬೇರೆ ಪ್ರಶ್ನೆಗಳ ಸುರಿಮಳೆನೆ ಸುರಿಸ್ಬಿಡ್ತಾನೆ ವೈಷ್ಣವ್ ಕಾವೇರಿ ಮುಂದೆ. ಕಾವೇರಿ ಗಡ ಅಂತ ವಿಲವಿಲ್ಲ ಅಂತ ಒದ್ದಾಡ್ಬಿಡ್ತಾರೆ. ಇತ್ತ ವಿಧಿ ಬರ್ಡೇ ಇದೆ, ಬಟ್ ಯಾರು ಕೂಡ ವಿಶ್ ಮಾಡಿಲ್ಲ, ಬಿಕಾಸ್ ಯಾರಿಗೂ ಕೂಡ ನೆನಪಿಲ್ಲ. ಇದ್ರ ನಡುವೆ ಕಾವೇರಿಯವರು ತಪ್ಪಿಸ್ಕೊಳ್ಳೋಕೆ ಒಂದು ಚಾನ್ಸ್ ಕೂಡ ಸಿಗುತ್ತೆ. ಬಿಕಾಸ್ ಇಲ್ಲಿ ವಿಧಿ ಬಂದಿದೆ, ನಿಮ್ಗೆ ಯಾರು ನನ್ನ ಮಕ್ಕಳೇ ಅಲ್ಲ ಅನ್ಸತ್ತಲ್ವ. ನನ್ನ ಬರ್ಡೇ ಇದ್ರೂ ಕೂಡ ನೀವು ಯಾವಾಗ ಪೇರೆಂಟ್ಸ್ ಆಗಿ ನೆನ್ಪು ಮಾಡ್ಕೊಳ್ಳಿಲ್ವೋ ಅಲ್ಲೇ ಗೊತ್ತಾಗೋಯ್ತು ನಿಮಗೆ ನಿಮ್ಮ ಪುಟ್ಟ ಅಷ್ಟೇ, ಆ ಲಕ್ಷ್ಮಿ ಅವರಿಬ್ರು ಸಂಸಾರ ಅಷ್ಟೇ, ನಾವು ಯಾರು ಕೂಡ ಲೆಕ್ಕಕ್ಕೆ ಇಲ್ಲ ಅಲ್ವಾ ಅಂತ ತುಂಬ ಡಿಸ್ಟರ್ಬ್ ಆಗ್ತಾಳೆ. ಈ ಒಂದು ಡಿಸ್ಟರ್ಬೆನ್ಸ್ ಇಂದ ಇಲ್ಲಿ ವೈಷ್ಣವ್, ಅಮ್ಮ ಕಾವೇರಿ, ಅಪ್ಪ ಕೃಷ್ಣ ಎಲ್ರಿಗೂ ಕೂಡ ಹರ್ಟ್ ಆಗುತ್ತೆ. ಕನ್ವಿನ್ಸ್ ಮಾಡ್ಲಿಕ್ಕೆ ಹೋದ್ರೆ ಯಾರು ಕೂಡ ಬರಬೇಡಿ, ನನಗೆ ನನ್ನ ಫ್ಯಾಮಿಲಿನೇ ಇಲ್ಲ ಅಂತ ಹೇಳ್ಬಿಡ್ತಾಳೆ. ಇದರಿಂದಾಗಿ ವೈಷ್ಣವ ತುಂಬ ಬೇಜಾರು ಮಾಡ್ಕೋತಾನೆ. ಲಕ್ಷ್ಮಿ ಪಾಪ ಅದಕ್ಕೆ ತುಂಬ ಬೇಜಾರಾಯಿತು ಅಂತ ಅನ್ಸುತ್ತೆ. ಅಂತ ಹೇಳ್ತಿದ್ದಾಗ ಈ ಕಡೆ ಅವಳ ಬರ್ಡೇನೂ ನಡೆಯುತ್ತೆ, ಫಂಕ್ಷನ್ನು ನಡೆಯುತ್ತೆ, ಪಾರ್ಟಿನೂ ನಡೆಯುತ್ತೆ ಅಂತ ಹೇಳ್ತಾರೆ. ಬಟ್ ಇದರ ನಡುವೆ ಕಾವೇರಿಯವರು ಅನ್ಕೊಂಡ್ಬಿಡ್ತಾರೆ ನಾನು ಬಚಾವ್ ಆಗ್ಬಿಡ್ಬಹುದು ಇದರ ನಡುವೆ ಅಂತ. ಬಟ್ ಅದು ಸುಳ್ಳಾಗಿರುತ್ತೆ. ಯಾಕಂದರೆ ಅಂಥ ಸಮಯದಲ್ಲೂ ಕೂಡ ವೈಷ್ಣವ ತನ್ನ ಪ್ರಶ್ನೆಗೆ ಉತ್ತರ ತೆಗೆದುಕೊಳ್ದೆ ಬಿಡುವುದೇ ಇಲ್ಲ. ಯಾವಾಗ ಉತ್ತರ ಗೊತ್ತಾಗಬೇಕು ಆಗ ಉತ್ತರ ಗೊತ್ತಾಗಲೇಬೇಕಾಗತ್ತೆ. ಅವಳ ಬರ್ಡೇ ಪಾರ್ಟಿ ಎಲ್ಲ ಕೂಡ ನಡೆಯುತ್ತೆ. ಬಟ್ ಅದಕ್ಕೂ ಮೊದಲು ಈ ಒಂದು ಪ್ರಶ್ನೆಗೆ ಉತ್ತರ ಸಿಗಬೇಕು ಅಂತ ಹೇಳಿ ಇಲ್ಲಿ ಹೇಳ್ತಿದ್ದಾರೆ, ಮಾತಾಡ್ತಿದ್ದಾರೆ. ವೈಷ್ಣವ್ ಈ ಕಡೆ ಇವನು ಬಿಡುವ ಕಾಣಿಸ್ತಿಲ್ವಲ್ಲಪ್ಪ ಅಂತ ಅನ್ಕೋತಾರೆ ಕಾವೇರಿಯವರು ಕೂಡ. ತದನಂತರ ಅವರು ಸತ್ಯನ ಮಗನ ಮುಂದೆ ಒಪ್ಕೊಳ್ಳೇಬೇಕಾಗುತ್ತೆ. ಹೌದು ನಿನ್ನ ಜಾತಕದಲ್ಲಿ ದೋಷ ಇತ್ತು ಅಂತ ಹೇಳ್ಬಿಡ್ತಾರೆ. ಈ ಜಾತಕದಲ್ಲಿ ದೋಷ ಇದ್ದದ ವಿಷಯನ ನನಗೆ ಹೇಳಬೇಕಿತ್ತು, ಕೀರ್ತಿಗೆ ಹೇಳಬೇಕಿತ್ತು. ಇವತ್ತು ಏನೆಲ್ಲ ಆಗಿದೆ, ಇವತ್ತು ಮೂವರೇ ಬದುಕು ಹಾಳಾಗಿದೆ. ಜೊತೆಗೆ ಈ ಕಡೆ ಲಕ್ಷ್ಮಿಯವರು ಎಂಥ ಪರಿಸ್ಥಿತಿಲಿದ್ದಾರೆ, ಇವತ್ತಿನ ಪರಿಸ್ಥಿತಿಗೆ ನೀನೇ ಕಾರಣ ಆಗಿದೆಯಾ ಅಂತ ಗೊತ್ತಾಗ್ತಿಲ್ವಾ ಅಂತ ಹೇಳ್ತಿದ್ರೆ, ಏನು ಪುಟ್ಟ ನೀನು ಚೆನ್ನಾಗೇ ಇದೆಯಾ ಅಲ್ವಾ, ನಿನ್ಗೆ ಒಳ್ಳೇದಾಗಬೇಕು, ನಿನಗೆ ಲೈಫಲ್ಲಿ ಬೆಸ್ಟ್ ಸಿಗಬೇಕು ಅಂತಾನೆ ಅಲ್ವಾ ನಾನು ಇಷ್ಟೆಲ್ಲ ಮಾಡಿದ್ದು. ನಾನು ಕೂಡ ಅವಳು ಕಾಲು ಇಟ್ಕೊಂಡು ಕೇಳ್ಕೊಂಡೆ, ಆದರೆ ಅವಳು ನನ್ನ ಮಾತನ್ನು ಕೇಳಲಿಲ್ಲ. ನಿನ್ನ ದೋಷ ಇದೆ ಅಂತಿದ್ದಾಗೆ ಬಿಟ್ಟು ಹೋಗ್ಬಿಟ್ಲು. ನನಗೆ ಗೊತ್ತಿರಲಿಲ್ಲ ಅವಳು ನಿನ್ನ ಬಿಟ್ಟು ಹೋಗ್ಬಿಡ್ತಾಳೆ ಅಂತ ಹೆವಿ ಡ್ರಾಮಾ ಮಾಡ್ತಿದ್ರೆ. ಆದರೂ ಅಮ್ಮ ನೀನು ಏನು ಮಾಡಿದ್ಯೋ ಅದು ತಪ್ಪು. ನಾನಿವತ್ತು ಲಕ್ಷ್ಮಿ ಅವ್ರ ನಡುವೆ ಏನಿದೆ ಅನ್ನೋದು ನಿನಗೆ ಮುಖ್ಯ ಆಗೋದಿಲ್ಲ, ಆದರೆ ನೀನು ಏನು ಮಾಡಿದ್ಯಾ ಅದರಿಂದ ಏನಾಗಿದೆ ಅನ್ನೋದು ಮುಖ್ಯ ಆಗುತ್ತೆ ಅಂತ ಹೇಳ್ತಾರೆ. ಈ ಕಡೆ ಲಕ್ಷ್ಮಿಗೆ ಅನಿಸುತ್ತೆ, ಹಾಗಿದ್ರೆ ನನ್ನ ಗಂಡ ಅಮ್ಮನಿಗೋಸ್ಕರನ ನನ್ನ ಪ್ರೀತಿ ಮಾಡೋ ರೀತಿ ಅನ್ನಿಸ್ತಿರುವುದು ಅಂತ. ನಂತರ ಕೋಪ ಮಾಡಿಕೊಂಡು ವೈಷ್ಣವ್ ಹೋಗ್ಬಿಟ್ರೆ ಈ ಕಡೆ ಕೃಷ್ಣ ಅವರು ಕಾವೇರಿ ಕಪಾಳಕ್ಕೆ ಬಾರಿಸ್ತಾರೆ. ತದನಂತರ ಇದೆಲ್ಲದಕ್ಕೂ ನೀನೇ ಕಾರಣ ಲಕ್ಷ್ಮಿ, ನೀನು ಇದನ್ನು ಬಚಾವ್ ಮಾಡ್ಬೋದಿತ್ತು, ಆದರೆ ನೀನು ನನ್ನ ಪರ ನಿಂತ್ಕೊಳ್ದೆ ಸತ್ಯ ಹೇಳಬೇಕು ಅಂತ ಅಂದ್ಕೊಂಡು ಒಂದು ಸುಳ್ಳನ್ನು ಹೇಳಿದ್ರೆ ಇಂಥ ಪರಿಸ್ಥಿತಿ ಬರ್ತಿರ್ಲಿಲ್ಲ ಅಂದಾಗ ನೋಡಿ ಅತ್ತೆ ನಿಮ್ಮ ಪರಿಸ್ಥಿತಿ ನೋಡಿ ನನಗೂ ಕೂಡ ಬೇಜಾರು ಆಗ್ತಿದೆ. ಬಟ್ ಏನು ಮಾಡೋದು, ಇದನ್ನೆಲ್ಲ ನೀವೇ ಮಾಡ್ಕೊಂಡಿರುವುದು ಅಂದಮೇಲೆ ನೀವೇ ಎದುರಿಸ್ಬೇಕಾಗತ್ತೆ ಅಲ್ವಾ ಅಂತ ಲಕ್ಷ್ಮಿ ಹೇಳ್ತಾಳೆ. ನಂತರ ಕಾವೇರಿ ತುಂಬ ಬೇಜಾರು ಮಾಡ್ಕೊಂಡು ಹೋದ್ರೆ ಈ ಕಡೆ ವೈಷ್ಣವ್ ರೂಮಲ್ಲಿ ಕೂತ್ಕೊಂಡು ತುಂಬ ಅಪ್ಸೆಟ್ ಆಗಿದ್ದಾರೆ. ಕೀರ್ತಿ ಆಡಿದ ಮಾತುಗಳು ಒಮ್ಮೆ ನಂಬಿಕೆ ಕಳ್ಕೊಂಡ್ರೆ ಮತ್ತೆ ನಂಬೋದಿಲ್ಲ ಅಲ್ವಾ. ಕೀರ್ತಿ ಅಷ್ಟು ಬಗೆಯಿಂದ ಹೇಳಿದ್ಲು, ಆದರೆ ನಾನು ಅವಳ ಮಾತನ್ನ ನಮ್ಮದೆ ಕೆನ್ನೆಗೆ ಬಾರಿಸ್ಬಿಟ್ಟೆ, ಎಂತ ತಪ್ಪು ಮಾಡಿಬಿಟ್ಟೆ ಅಂತ ಅನ್ಕೋತಿದ್ದಾರೆ. 6 ತಿಂಗಳು ನಿನ್ನ ದೋಷ ಇರ್ತಿತ್ತು, ಅದು ನಿವಾರಣೆ ಆಗಿತ್ತಿದ್ರೆ ನಾನು ನಿನಗೆ ಮತ್ತೆ ವಾಪಸ್ ಸಿಗ್ತಿದ್ದೆ, ನನ್ನ ವೈಷ್ಣವ್ ನನಗೆ ಸಿಗ್ತಿದ್ದೆ. ದಯವಿಟ್ಟು ನನಗೆ ನನ್ನ ವೈಷ್ಣವ್ನ ಕೊಟ್ಬಿಡು. ಇಷ್ಟು ದಿನ ಕಾದು ನನಗೆ ಎಷ್ಟು ಪಾಡ್ಪಟ್ಟಿದ್ದೀನಿ ಅಂತ ಗೊತ್ತು. ಈಗ 6 ತಿಂಗಳಾಗಿದೆ ನನಗೆ ವೈಷ್ಣವ್ ಬೇಕು ಅಂದಿದ್ದು. ಅಂದು ಅವರಿಬ್ಬರ ಪ್ರೀತಿ ವೈಷ್ಣವ್ ಕೀರ್ತಿನ ಮದುವೆ ಆಗಬೇಕು ಅಂತ ಅನ್ಕೊಂಡಿದ್ದು ಮದುವೆ ದಿನ. ಬಟ್ ಕೀರ್ತಿ ಆ ಒಂದು ತಾಳಿನ ಎಷ್ಟು ನಿನಗೆ ಲಕ್ಷ್ಮಿ ಮದುವೆ ಆಗಬೇಕಾಗಿರೋದು ಅಂತ ಹೇಳಿದ್ದು. ಜೊತೆಗೆ ಇನ್ನೊಂದು ದಿನ ರಾತ್ರಿ ಹೋಗಿದ್ದೆ, ನನ್ನ ವೈಷ್ಣವ್ನ ನನ್ನ ಬಿಟ್ಟು ಹೋಗ್ತೀನ ಅಂತ ಹೇಳಿದ್ದು, ನನಗಿಂತ ನೀನು ನನ್ನ ಜಾಸ್ತಿ ಪ್ರೀತಿ ಮಾಡ್ತದೆ ಅಂತ ಹೇಳಿದ್ದು. ಪ್ರತಿಯೊಂದು ಕೂಡ ವೈಷ್ಣವ್ ತಲೆ ಕೆಡಿಸ್ತದೆ, ಹುಚ್ಚ ಆಗ್ತದಾನೆ, ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಒಂದು ಜಾತಕ ಮೂವರು ಬದುಕಲ್ಲಿ ಇಷ್ಟೆಲ್ಲ ಆಟ ಆಡ್ಬಿಡ್ತಾ ಅನ್ನೋ ಒಂದು ಕ್ವೆಶ್ಚನ್ ಮಾರ್ಕ್ ಜೊತೆಗೆ ಅವನು ಉತ್ತರ ಕಂಡುಕೊಳ್ಳೋಕ್ಕಾಗದೆ ಒದ್ದಾಡ್ತಾ ಇದ್ರೆ ಈ ಕಡೆ ಲಕ್ಷ್ಮಿ ನನಗೆ ಗೊತ್ತಿತ್ತು ನಿಮಗೆ ಇಂಥ ಪರಿಸ್ಥಿತಿ ಬರುತ್ತೆ, ನೀವು ಇಂಥದ್ದೆಲ್ಲ ಅನುಭವಿಸ್ಬೇಕಾಗುತ್ತೆ ಅಂತ. ಆದರೆ ಒಂದಲ್ಲ ಒಂದಿನ ಈ ಸತ್ಯ ಗೊತ್ತಾಗಲೇಬೇಕಿತ್ತಲ್ವ. ನಂಗೆ ಅರ್ಥ ಆಗುತ್ತೆ ನಿಮ್ಮ ಮನಸ್ಸಿಗೆ ಆಗ್ತಿರೋ ಘಾಸಿ ಏನು ಅಂತ. ದಯವಿಟ್ಟು ನಿಮಗೆ ಸ್ವಲ್ಪ ಸ್ಪೇಸ್ ಬೇಕು ಅನ್ಕೋತಿದ್ದಾಗೆ ಕಾವೇರಿ ಬರ್ತಾರೆ. ಪುಟ ದೂರ ಓಪನ್ ಮಾಡು ಪುಟ, ಆಗಿದಾಗೋಯ್ತು, ನಾನು ನೀನು ಕುತ್ಕೊಂಡು ಮಾತನಾಡೋಣ, ನಿನ್ನ ಜೊತೆ ಮಾತನಾಡಿದೆ, ಹೀಗಿಲ್ಲಿ ಬಾ ಪುಟ, ಡೋರ್ನ ಓಪನ್ ಮಾಡು ಅಂತಂದರೆ ದಯವಿಟ್ಟು ಮತ್ತೆ ಅವ್ರಿಗೆ ಸ್ವಲ್ಪ ಸಮಯ ಕೊಡಿ ಇದರಿಂದ ಹೊರಗಡೆ ಬರಲಿಕ್ಕೆ ಅಂತ ಹೇಳ್ತಿದ್ರೆ, ನೀನು ಪುಟ ಮತ್ತು ನನ್ನ ನಡುವೆ ಬರಬೇಡ, ಇದು ಅಮ್ಮ ಮಗನ ವಿಷಯ, ನೀನು ಯಾಕೆ ಬರುತ್ತೋ ನನಗೆ ಗೊತ್ತಿದೆ ನನ್ನ ಮಗನ ಜೊತೆ ಹೇಗಿರಬೇಕು ಅಂತ. ಏನು ಅಮ್ಮ ಮಗ ಜಗಳ ಹಾಡ್ಕೊಂಡ್ರಿವೆ ಅನ್ನೋ ಮಾತ್ರಕ್ಕೆ ನಾವಿಬ್ಬರು ದೂರ ಆಗ್ತೀವ. ನನ್ನ ಮಗ ಅವನಲ್ವ, ನಾನು ಅವ್ರ ಅಮ್ಮ ಅಲ್ವಾ, ಅದು ಸುಳ್ಳಾಗೋಕ್ಕಾಗತ್ತಾ
ಅಂತ ಹೇಳ್ತಿದ್ರೆ ನಾನು ನಿಮ್ಮಿಬ್ರು ಮಧ್ಯೆ ಬರುವುದಿಲ್ಲ ಅಂತ. ಆದರೆ ದಯವಿಟ್ಟು ಅವ್ರ ಮನಸ್ಸಿಗೆ ಸ್ವಲ್ಪ ಕಾಸಿ ಆಗಿದೆ, ಅದಕ್ಕೆ ಅವಕಾಶ ಮಾಡಿಕೊಡಿ ಅವ್ರ ಕಡೆ ಬರುವುದಕ್ಕೆ ಅಂತ ಇಬ್ಬರು ನಡುವೆ ಚಟಾಪಟಿ ಶುರುವಾಗುತ್ತೆ. ಅದನ್ನು ನೋಡಿದ್ದೆ ವೈಷ್ಣವ್ ಕೆಂಡಾಮಂಡಲ ಆಗಿ ಡೋರ್ ಓಪನ್ ಮಾಡಿದ್ದೆ. ಈ ಕಡೆ ಪುಟ್ಟ ಕುತ್ಕೊಂಡು ಮಾತನಾಡೋಣ ಅಂತ ಹೇಳ್ತಿದ್ರೆ, ನೋಡು ನಿನ್ನ ಜೊತೆ ನನಗೆ ಮಾತಾಡೋಕೆ ಇಷ್ಟ ಇಲ್ಲ, ಮೊದಲು ಇಲ್ಲಿಂದ ಹೊಟ್ಟೋಗ್ಬಿಡು, ನಾನು ಒಂಟಿಯಾಗಿರಬೇಕು ಅಂತ ಅಮ್ಮನ ರೇಗೆ ಕಳಿಸಿದ್ರೆ ಈ ಕಡೆ ಲಕ್ಷ್ಮಿಯವ್ರನ್ನ ದಯವಿಟ್ಟು ಹೋಗಿ ನಾನು ಒಬ್ಬನೇ ಇರಬೇಕು ಅಂತ ಹೇಳಿ ಲಕ್ಷ್ಮಿನೂ ಕೂಡ ಹೊರಡಿ ಅಂತ ಹೇಳಿಬಿಡ್ತಾನೆ. ಇದರಿಂದ ಲಕ್ಷ್ಮಿಗೆ ತುಂಬ ಬೇಜಾರಾಗುತ್ತೆ. ಏನು ಮಾಡೋದು? ಈ ಕಡೆ ಗಂಡನ ಪರಿಸ್ಥಿತಿನ ಅರ್ಥ ಮಾಡಿಕೊಂಡು ಹೆಂಡತಿ ಆಗಿರೋದ್ರಿಂದ ಗಂಡ ಹೊರಟು ಹೋಗಿ ಅಂತ ಹೇಳಿದ್ರು ಕೂಡ ಇಲ್ಲಿ ಲಕ್ಷ್ಮಿ ಹರ್ಟ್ ಮಾಡ್ಕೊಳ್ಳೋದಿಲ್ಲ. ನಂತರ ಇಲ್ಲಿ ಕಾವೇರಿಯವರು ಅಪ್ಸೆಟ್ ಆಗ್ತಾರೆ. ಗಂಡನ ಹತ್ರ ಬಂದಿದ್ದೆ, ನೀವು ಆ ರೀತಿ ನಡ್ಕೋಬಹುದಾ, ನೀವಾದರೂ ನನ್ನ ಜೊತೆ ನಿಲ್ಬೇಕಿತ್ತಲ್ವಾ ಅಂತಿದ್ರೆ, ನೀನು ಭಾರಿ ಒಳ್ಳೆ ಕೆಲಸ ಮಾಡಿದ್ಯಾ ಅಂತ ನಿನ್ನ ಜೊತೆ ನಿಲ್ಬೇಕಿತ್ತ, ಸುಳ್ಳಿನಲ್ಲೇ ರುಚಿ ಕಾಣ್ತಾ ಇದೆಯಾ, ನಾ ಹೇಗೆ ಒಂದು ಮುಳ್ಳಿನಲ್ಲಿ ರುಚಿ ಇದೆ ರಸ ಇದೆ ಅಂದ್ಕೊಂಡು ಅಗ್ದು ಉಣ್ಣ ಮಾಡಿಕೊಂಡು ಸಾಯ್ತೋ ಹಾಗೆ ಸುಳ್ಳಿನಲ್ಲಿ ರುಚಿ ಕಾಣ್ತಿರೋ ನೀನು ಮೇಣದ ಬತ್ತಿ ಆ ಸುಳ್ಳಿನಿಂದ ಮನೆ ಕಟ್ಟಿದ್ಯಾ, ಅದು ಸತ್ಯದ ಕಿಡಿ ತಾಕಿದ್ರೆ ಖಂಡಿತವಾಗೂ ಅದು ಸುಟ್ಟು ಭಸ್ಮ ಆಗುತ್ತೆ, ನಿನ್ನ ಸರ್ವನಾಶ ಸಿದ್ಧ, ನಿನ್ನ ಜೊತೆ ನಿಲ್ಲೋದ ಅಂತ ಹೇಳ್ತಿದ್ದಾರೆ. ತುಂಬಾನೇ ಬೆಚ್ಚು ಮಾಡ್ಕೊಂಡಿದ್ದಾರೆ ಅವರು ಕೂಡ. ತದನಂತರ ಇದಕ್ಕೆ ನಾನು ಕಾರಣ ಆಗಿರ್ಬೋದು ಅನ್ಕೋತಾರೆ. ನಂತರ ಲಕ್ಷ್ಮಿ ಇಲ್ಲಿ ಕೀರ್ತಿ ಮನೆಗೆ ಹೋಗ್ತಿದ್ದಾರೆ, ಬಟ್ ಮನೆಯವರು ತಡೀತಾರೆ. ಇಲ್ಲಿ ಕೃಷ್ಣ ಅವರು ಇದಕ್ಕೆಲ್ಲ ಕಾರಣ ಅವಳೇನೆ ಅಂತ ಹೇಳ್ತಿದ್ರೆ, ಅವ್ರಿಗೂ ಕೂಡ ಅನ್ಯಾಯ ಆಗಿದೆ ಅಂತ ಲಕ್ಷ್ಮಿ ಹೇಳಿದಾಗ, ಜೊತೆಗೆ ಅವಳು ನಿನಗೆ ಚುಚ್ಚಿರೋ ವಿಡಿಯೋ ಇದೆ ನನ್ನ ಹತ್ರ ಸಾಕ್ಷಿ ಅಂತ ಹೇಳಿ ರೌಡಿಗಳು ಮಾತನಾಡಿರೋ ವಿಡಿಯೋನ ತೋರಿಸ್ತಾರೆ. ಅದ ನಂತರ ಈ ಕಡೆ ಲಕ್ಷ್ಮಿ ಬೇರೆಯವ್ರ ಮಾತನ್ನ ನಂಬ್ತಿದ್ರಲ್ಲ, ಇಷ್ಟು ದಿನ ನಿಮ್ಮ ಜೊತೆ ಇದ್ದಿದ್ದ ಕೀರ್ತಿ ಅವ್ರ ಮಾತನ್ನ ಯಾಕೆ ನಂಬೋದಿಲ್ಲ? ಇದೇ ಮಾತನ್ನ ಅವರು ನನಗೂ ಕೂಡ ಅವತ್ತು ಹೇಳಿದ್ರು, ಆದರೆ ನಾನು ನಂಬಲಿಲ್ಲ. ನಾನು ಕೀರ್ತಿ ಅವ್ರ ಜೊತೆ ಮಾತನಾಡಲೇಬೇಕು, ಇದು ಎಲ್ಲದಕ್ಕೂ ಉತ್ತರ ಸಿಗಲೇಬೇಕು ಅಂತ ಲಕ್ಷ್ಮಿ ಕೀರ್ತಿ ಮನೆಗೆ ಹೋಗ್ತಿದ್ರೆ, ಕೀರ್ತಿ ಏನಪ್ಪ ಮಾಡ್ತಿದ್ದಾಳೆ ಅಂತಲೇ ಗೊತ್ತಿಲ್ಲ. ಕೃಷ್ಣವ್ರು ಕೂಡ ಲಕ್ಷ್ಮಿ ಜೊತೆ ಹೋಗ್ತಾಳೆ. ಹಾಗಿದ್ರೆ ಕೀರ್ತಿ ಮನೇಲಿ ಇರ್ತಾಳೆ ಅನ್ನೋದೇ ಡೌಟ್ ಆಗಿದೆ. ಸನ್ ಪೋಸನ್ ಮನೇಲಿ ಇರೋದಿಲ್ಲ ಅನಿಸುತ್ತೆ ನಮ್ಮ ಪ್ರಿಡಿಕ್ಷನ್ ಪ್ರಕಾರ. ಜೊತೆಗೆ ಈ ಕಡೆ ಕಾವೇರಿಯವರು ತನ್ನ ಮಗನ ಹೇಗಾದರೂ ಮಾಡಿ ನನ್ನ ಮಗ ನನ್ನಿಂದ ದೂರ ಆಗಿಬಿಡ್ತಾನೆ ಅಂತ ಪಿಚಾಡ್ತಿದ್ದಾರೆ. ಬಿಕಾಸ್ ಅವ್ರ ಅತ್ತೆ ಎದುರಿಗೆ ಬಂದಿದ್ದೆ ನಿನ್ನ ಅಂತ್ಯ ಶುರುವಾಗಿದೆ, ಇಬ್ಬರು ಹುಡುಗಿರು ಸೇರ್ಕೊಂಡು ನಿನಗೆ ಕಡ್ಡ ತೋಡಿ ನಿನ್ನ ಅಂತ್ಯಗೊಳಿಸ್ತಾರೆ, ನಿನ್ನ ಕೀಚುಕತನಕ್ಕೆ ಅಂತ್ಯ ಅನ್ನೋದು ಕಟ್ಟಿಟ್ಟ ಬುತ್ತಿ ಆಗಿದೆ. ನೀನು ಕೂಡ ನಿನ್ನ ಮಗನಿಂದ ದೂರ ಆಗ್ತಾ ಇದೆಯೋ, ನನ್ನ ಶಾಪ ತಡ್ತಾ ಇದೆ. ನಿನ್ನ ಮಗ ನೀನು ಮಾಡಿರೋ ಮೋಸನ ಖಂಡಿತ ಕ್ಷಮಿಸೋದಿಲ್ಲ. ನೋಡು, ನಿನ್ನ ಮಗ ನಿನ್ನಿಂದ ದೂರ ಆಗೋ ಕಾಲ ಬಂದಿದ್ದಾಯ್ತು ಅಂತದಾಗ, ಇಲ್ಲ ನನ್ನ ಪುಟ್ಟ ನನ್ನಿಂದ ದೂರ ಆಗೋದಿಲ್ಲ ಅಂತ ಅನ್ಕೊಂಡಿದ್ದೆ. ಬಂದಿದ್ದೆ ಇಲ್ಲಿ ವೈಷ್ಣವ್ ಕಾಲನ್ನ ಇಟ್ಕೊಂಡ್ಬಿಡ್ತಾರೆ. ದಯವಿಟ್ಟು ಪುಟ್ಟ ನನಗೆ ಕ್ಷಮಿಸ್ಬಿಡು, ನೀನು ಒಳ್ಳೇದಕ್ಕೆ ಮಾಡಿದ್ದು ನನಗೆ ಗೊತ್ತಿರಲಿಲ್ಲ ಇಂಥದ್ದೆಲ್ಲ ಆಗತ್ತೆ ಅಂತ. ನಾನು ಕೂಡ ಅವಳನ್ನ ಪರಿಪರಿಯಾಗಿ ಕೇಳ್ಕೊಂಡೆ, ನಿನ್ನ ವಿಷಯ ಅವಳಿಗೆ ಗೊತ್ತಿರಲಿ, ನಮ್ಮಿಂದ ಮೋಸ ಆಗೋದು ಬೇಡ ಅನ್ನೋ ಕಾರಣಕ್ಕೆ ಆ ದೋಷದ ವಿಷಯ ಅವಳಿಗೆ ಹೇಳಿದೆ ಹೊರತು ಯಾವುದೇ ವಿಷಯ ಇಲ್ಲ, ದಯವಿಟ್ಟು ಕ್ಷಮಿಸು ಅಂತ ಕಾಲಿಟ್ಕೊಂಡು ಕೇಳ್ಕೊತಿದ್ದಾರೆ. ಆದರೆ ಇಲ್ಲಿ ವಿಷ್ಣು ಮಾತ್ರ ಕೆಂಡ ಕಾಡ್ತಿದ್ದಾರೆ. ಆ ಕಡೆ ಲಕ್ಷ್ಮಿ ಮತ್ತು ಕೃಷ್ಣವ್ರು ಇಬ್ಬರು ಕೂಡ ಕೀರ್ತಿ ಮನೆಗೆ ಹೋಗಿದ್ದಾರೆ. ಬಟ್ ಕೀರ್ತಿ ಅಲ್ಲಿದ್ದಾಳೆ ಅನ್ನೋದೇ ಕ್ವೆಶ್ಚನ್ ಮಾರ್ಕ್ ಆಗಿದೆ. ಜೊತೆಗೆ ರೌಡಿಗಳು ಕೂಡ ಕಾವೇರಿ ಮನೆ ಮುಂದೆ ಬಂದು ನಿಂತು ಈ ಕಡೆ ಕಾವೇರಿಗೆ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ. ಹಾಗಿದ್ರೆ ಇದು ಎಲ್ಲವೂ ಕೂಡ ಕೀರ್ತಿಯ ಒಂದು ಯೋಚನೆನೇ ಆಗಿರ್ಬೋದಾ ಅಂತ ಅನ್ನಿಸ್ತದೆ. ದುಡ್ಡು ಕೊಟ್ಟು ಅವಳೇ ಕಳಿಸಿರ್ಬೋದಾ, ಅಥವಾ ದುಡ್ಡುಗೋಸ್ಕರ ಅಲ್ಲೂ ತಗೊಂಡ್ವಿ ಇಲ್ಲೂ ತಗೊಳ್ಳೋಣ ಅಂತ ಬಂದಿರಬಹುದಾ, ಏನಾಗ್ತದೆ? ಜೊತೆಗೆ ಬರ್ಡೇ ಪಾರ್ಟಿ ನಡೆದು ಅಲ್ಲೇನಾದ್ರೂ ನಿಜವಾದ ಕರಾಳತೆ ಬಯಲಾಗುವ ಸಾಧ್ಯತೆ ಇದೆಯಾ? ಅಂತಿಮ ಸಂಚಿಕೆಗಳು ಬರ್ತಾ ಇದೆ, ಸೀರಿಯಲ್ ಮುಗೀತಾ ಇದೆ. ಅಂತ್ಯದ ಸಂಚಿಕೆಗಳು ಕ್ಲೈಮ್ಯಾಕ್ಸ್ ಹೇಗಿರುತ್ತೆ? ಕೀರ್ತಿನ ಲಕ್ಷ್ಮಿನ ವೈಷ್ಣು ಪಾಲಿಗೆ ಇನ್ನೂ ಸತ್ಯ ಗೊತ್ತಾಗಬೇಕಾಗಿದೆ. ಕೀರ್ತಿ ಮಾಡಿದ ತ್ಯಾಗ ಗೊತ್ತಾಗುತ್ತಾ? ಕೀರ್ತಿ ಮೇಲೆ ಇಷ್ಟು ದಿನ ದ್ವೇಷ ಕಾಡ್ತಿದ್ದ, ಮೋಸ ಮಾಡಿ ಹೋದ್ಲು ಅಂತ. ಆದರೆ ಇವತ್ತು ನನ್ನ ಜೀವ ಉಳಿಸೋದಕ್ಕೆ ಅಷ್ಟು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಿದ್ಲು, ಯಾರನ್ನ ಬೇಕಾದ್ರೆ ಕೊಲ್ಲೋಕೆ ರೆಡಿ ಆಗಿದ್ಲು, ನಮ್ಮಿಬ್ರನ್ನ ಮದುವೆ ಆಗಲ್ಲ ಅಂತ ಹೇಳಿದ್ರೆ ಅಂಥವಳು ನನ್ನ ಪ್ರಾಣ ಬದುಕಿಸೋಕೋಸ್ಕರ ಬಿಟ್ಕೊಟ್ಬಿಟ್ಲ ಅಂತ ಹೇಳಿ ವೈಷ್ಣವ್ ಕೀರ್ತಿ ಗಡೆ ವಾಲ್ಬಹುದಾ, ಅಥವಾ ಮಾತು ಕೊಟ್ಟಿದ್ದೀನಿ ಅಂತ ಲಕ್ಷ್ಮಿ ಜೊತೆ ಸಂಸಾರ ಶುರು ಮಾಡ್ಕೋತಾರ? ಯಾವ ರೀತಿಯ ಕತೆಗೆ ಅಂತ್ಯ ಸಿಗತ್ತೆ, ಏನೆಲ್ಲ ಆಗತ್ತೆ, ಯಾವ ರೀತಿಯ ಕಾವೇರಿ ಅವ್ರಿಗೆ ಕೊನೆಗಾಲ ಆಗತ್ತೆ, ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಒಂದು ವಿಡಿಯೋವನ್ನು ಯಾವುದೇ ಕಾರಣಕ್ಕೂ ಕೂಡ ನೋಡೋದನ್ನು ಮರಿಬೇಡಿ. ಹಾಗೆ ಪ್ರತಿಯೊಂದು ಸಂಚಿಕೆಗಳನ್ನ ಟಿವಿಗೂ ಮೊದಲೇ ನೋಡಬಹುದಾಗಿದೆ.